ಇಷ್ಟಲಿಂಗನ ಮೇಲೆಯಾಗಿರುವುದು ಯಾರಾದರೇನು ರಾತ್ರಿಯಾದರೇನು ಕಾಯಕವನ್ನು ನಾನು ಮಾಡಲೇ ಸಿದ್ಧ. ನಿನ್ನ ಗುರುವಿನ ಮೇಲಿರುವ ಭಕ್ತಿಗೆ ನಾನು ಮೆಚ್ಚಬಹುದು. ಆದರೆ ನೀನು ಗುರುಪಟ್ಟ ಲಿಂಗವನ್ನು ಪೂಜೆ ಮಾಡಬೇಕೆಂದು ಹೇಳಿದೆಯಲ್ಲ, ಆ ಲಿಂಗವೆಂದರೆ ಯಾರು? ಲಿಂಗನೇ ನಾನಾಗದ ಬಳಿಕ, ಲಿಂಗನೇ ಶಿವನಾಗಿರುವ ಬಳಿಕ, ಲಿಂಗಮಯನೇ ನಾನಿಲ್ಲಿ ನಿಮ್ಮ ಬಳಿಗಿರುವ ನೀವು ಎದುರಿರುವಾಗ ಮತ್ತ್ಯಾಕೆ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಹೋಗುವೆಯೋ ಭಾರತಿ? ನನ್ನ ಗುರುವಾಗಿರುವುದಿರಬಹುದು. ಇಷ್ಟಲಿಂಗವನ್ನು ಪೂಜೆ ಮಾಡಲೇ ತೀರುವನು. ಅಲ್ಲದೆ ನಿನಗೆ ಗುರುವಾಗಿರುವಂತ ವೀರಭದ್ರನು ಎನ್ನ ಕುಮಾರನು. ತಂದೆ ನಾನು ಹೇಳುತ್ತಿರುವನು, ಮೊದಲು ನಮ್ಮನ್ನು ಕೈಲಾಸಕ್ಕೆ ಬಿಟ್ಟು ಬರುವಂತವನಾಗ ಆಗಿದ್ದಿರಬಹುದು. ವೀರಭದ್ರ ದೇವರ ಪೂಜೆಯನ್ನು ಮಾಡುವುದು ಶತಸಿದ್ಧ. ಹೀಗೆಂದು ಹೇಳಿ ಭಾರತಿ ನಡುಮಧ್ಯದಲ್ಲೇ ಕುಳಿತು ಲಿಂಗ ಪೂಜೆ ಪ್ರತಿಷ್ಠಾಪನೆ ಮಾಡುತ್ತದೆ. ಗುಡ್ಡ ರಕ್ತದಿಂದ ಹಾರಿತ ಪೂಜೆ ಮಾಡಿಕೊಳ್ಳುವುದಕ್ಕಾಗಿ ತುಂಗಭದ್ರತನಾಗಿತ್ತು. ಅಷ್ಟರಲ್ಲಿ ಹೊರಡುವ ಸಂದರ್ಭದಲ್ಲಿ ಯಾವ ಶಿವನು ತನ್ನಯ ಮಾಯಾವಿ ಶಕ್ತಿಯಿಂದ ಮಾರುತಿ ನಮ್ಮನ್ನು ನಡು ಮಾರ್ಗದಲ್ಲಿ ಬಿಟ್ಟು ಹೋದ ಕಾರಣಕ್ಕೋಸ್ಕರವಾಗಿ ನಿನಗೆ ತಕ್ಕ ಪಾಠವನ್ನು ನಾನು ತಿಳಿಸುತ್ತೇನೆ. ಮಾರುತಿಯ ಲಿಂಗವನ್ನು ಮಾಯಾವಿ ಶಕ್ತಿಯಿಂದ ಸೆಳೆದುಕೊಂಡು ಲಿಂಗವನ್ನೇ ಮಾಯವ ಮಾಡಿ